ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಜೀವನದಲ್ಲಿ ಹೀಗೆ ಆಗುತ್ತೆ ಅಲ್ವಾ? ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಯಶಸ್ವಿಯಾಗಿ ಮುಗಿಸಿದಾಗ ಅಥವಾ ಅಂದುಕೊಂಡಿದ್ದ ಒಂದು ಕೆಲಸ ಅಂದುಕೊಂಡ ಹಾಗೆ ನಡೆದಾಗ ಒಂದು ರೀತಿಯ ಖುಷಿ, ಒಂದು ಸಮಾಧಾನ ಸಿಗುತ್ತೆ. ಆದರೆ ಸ್ವಲ್ಪ ಯೋಚಿಸಿ ನೋಡಿದರೆ ಆ ಖುಷಿ ಎಷ್ಟು ಹೊತ್ತಿರುತ್ತೆ? 1 ದಿನ, 2 ದಿನ, ಆಮೇಲೆ ಮತ್ತೆ ಮುಂದಿನ ಗುರಿ, ಮುಂದಿನ ಒತ್ತಡ. ಹೌದು. ಹಾಗಾದರೆ ಈ ಬಂದು ಹೋಗುವ ಖುಷಿಯನ್ನು ದಾಟಿ ಒಂದು ಸ್ಥಿರವಾದ ಆಳವಾದ ತೃಪ್ತಿ ಅಥವಾ ಸಂತುಷ್ಟತೆ ಅಂತಾರಲ್ಲ, ಅದನ್ನು ಪಡೆಯೋದು ಸಾಧ್ಯನಾ? ಓಂ ಶಾಂತಿ. ಇದು ಇವತ್ತಿನ ಜಗತ್ತಿನ ಬಹುದೊಡ್ಡ ಪ್ರಶ್ನೆ ಅಂತಾನೆ ಹೇಳ್ಬಹುದು. ನಾವು ಸಂತೋಷವನ್ನು ಹೊರಗಿನ ಸಾಧನೆಗಳಲ್ಲಿ ಹುಡುಕುತ್ತೇವೆ, ಆದರೆ ಅದು ಸಿಕ್ಕ ತಕ್ಷಣವೇ ಆವಿಯಾಗಿ ಹೋಗುತ್ತೆ. ಇವತ್ತು ನಾವು ಮಂಥನ ಮಾಡ್ತಿರೋ ವಿಷಯದ ಮೂಲತತ್ವವೇ ಇದು. ನಮ್ಮ ಕೈಯಲ್ಲಿ ಜನವರಿ 25, 2026 ಬಾಬಾರವರ ಮಧುರ ಮಹಾವಾಕ್ಯಗಳಿವೆ. ಹೌದು. ಆ ಮುರಳಿಯ ಒಂದು ವಾಕ್ಯ ನನ್ನನ್ನು ಬಹಳ ಆಕರ್ಷಿಸಿತು. ಅದು ಹೀಗಿದೆ: ಈ ವರ್ಷ 4 ವಿಷಯಗಳಲ್ಲಿ ಅನುಭವದ ಅಧಿಕಾರಿಯಾಗಿ ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ ಅಂತ. ಇದರಲ್ಲಿ ಅನುಭವದ ಅಧಿಕಾರಿಯಾಗಿ ಅನ್ನೋ ಪದ ಇದೆಯಲ್ಲ, ಅದು ಬಹಳ ಶಕ್ತಿಯುತವಾಗಿ ಕಾಣಿಸುತ್ತೆ. ಕೇವಲ ಜ್ಞಾನಿ ಆಗೋದಲ್ಲ, ಅನುಭವಿ ಆಗೋದು. ಆ ಅನುಭವವನ್ನೇ ಒಂದು ಅಧಿಕಾರವನ್ನಾಗಿ ಬಳಸ್ಕೊಳ್ಳೋದು. ಇದರ ಅರ್ಥ ಏನು? ಖಂಡಿತ. ಇದು ಕೇವಲ ಆಧ್ಯಾತ್ಮಿಕ ವಿಚಾರ ಮಾತ್ರ ಅಲ್ಲ, ಇದೊಂದು ರೀತಿ ನಮ್ಮ ಮನಸ್ಸಿನ ಕಾರ್ಯವೈಖರಿಯನ್ನು ತಿಳಿಸುತ್ತೆ. ಜ್ಞಾನವನ್ನು ಮಾಹಿತಿಯಾಗಿ ತಲೆಯಲ್ಲಿಟ್ಕೊಳ್ಳೋದಕ್ಕೂ ಅದನ್ನು ನಮ್ಮ ವ್ಯಕ್ತಿತ್ವದ ಭಾಗವಾಗಿಸ್ಕೊಂಡು ಬದುಕೋದಕ್ಕೂ ಇರುವ ವ್ಯತ್ಯಾಸವನ್ನು ಈ ಮುರಳಿ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಸರಿ, ಹಾಗಾದ್ರೆ ಮೊದಲನೇ ವಿಚಾರಕ್ಕೆ ಬರೋಣ. ಈ ಮುರಳಿಯ ಆರಂಭದಲ್ಲೇ ಬಾಬಾ ಮಕ್ಕಳನ್ನು ಸಂತುಷ್ಟ ಮಣಿಗಳು ಅಂತ ಕರೀತಾರೆ. ಇದು ಕೇವಲ ಒಂದು ಪ್ರೀತಿಯ ಸಂಬೋಧನೆನಾ, ಅಥವಾ ಇದರ ಹಿಂದೆ ಬೇರೆ ಆಳವಾದ ಅರ್ಥ ಇದೆಯಾ? ಇದು ಕೇವಲ ಕಾವ್ಯಾತ್ಮಕ ಪದವಲ್ಲ. ಇಲ್ಲಿ ಸಂತುಷ್ಟತೆಯನ್ನು ಕೇವಲ ಒಂದು ಭಾವನೆ ಅಂತ ನೋಡ್ತಿಲ್ಲ, ಬದಲಾಗಿ ಅದೊಂದು ಮಹಾನ್ ಶಕ್ತಿ ಅಂತ ಹೇಳಲಾಗ್ತಿದೆ. ಮಹಾನ್ ಶಕ್ತಿ? ಹೌದು. ಯೋಚನೆ ಮಾಡಿ, ಯಾವಾಗ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ತೃಪ್ತನಾಗಿರ್ತಾನೋ ಆ ಸ್ಥಿತಿಯಲ್ಲಿ ಭಯ, ಚಿಂತೆ, ಅಸೂಯೆ ಯಾವುದಕ್ಕೂ ಜಾಗ ಇರೋದಿಲ್ಲ ಅಲ್ವಾ? ನಿಜ. ಆ ತೃಪ್ತಿಯೇ ಒಂದು ರಕ್ಷಾಕವಚದ ಹಾಗೆ ಕೆಲಸ ಮಾಡುತ್ತೆ. ಈ ಗ್ರಂಥದ ಪ್ರಕಾರ ಯಾವಾಗ ನಮಗೆ ಸರ್ವ ಪ್ರಾಪ್ತಿಗಳ ಅನುಭವ ಆಗುತ್ತೋ, ಅಂದ್ರೆ ನನ್ನ ಹತ್ತಿರ ಬೇಕಾದ ಎಲ್ಲವೂ ಇದೆ ಎಂಬ ಆಂತರಿಕ ಭಾವನೆ ಬರುತ್ತೋ, ಆಗಷ್ಟೇ ನಿಜವಾದ ಸಂತುಷ್ಟತೆ ಹುಟ್ಟುತ್ತೆ. ಓಕೆ, ಈ ಸಂತುಷ್ಟತೆಯೇ ಒಂದು ಶಕ್ತಿ ಅನ್ನೋದು ಒಪ್ಕೊಳ್ಳೋಣ. ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ಸಮಸ್ಯೆಗಳು, ಸವಾಲುಗಳು ಬಂದೇ ಬರ್ತಾವಲ್ಲ. ಆಫೀಸ್ನಲ್ಲಿ ಒತ್ತಡ, ಮನೆಯಲ್ಲಿ ಜಗಳ, ಆರೋಗ್ಯ ಸಮಸ್ಯೆ, ಇಂಥ ಪರಿಸ್ಥಿತಿಗಳಲ್ಲಿ ಸಂತುಷ್ಟವಾಗಿರೋದು ಹೇಗೆ ಸಾಧ್ಯ? ಅದಕ್ಕೆ ಈ ಮುರಳಿಯಲ್ಲಿ ಒಂದು ಅದ್ಭುತವಾದ ರೂಪಕವನ್ನು ಕೊಡಲಾಗಿದೆ. ಸಂತುಷ್ಟ ಸ್ಥಿತಿಯಲ್ಲಿರುವ ಆತ್ಮಕ್ಕೆ ಎಂಥಾದೇ ದೊಡ್ಡ ಪರಿಸ್ಥಿತಿ ಬಂದ್ರೂ ಅದು ಒಂದು ಕಾರ್ಟೂನ್ ಶೋ ತರ ಕಾಣಿಸ್ತಂತೆ. 1 ನಿಮಿಷ, ಕಾರ್ಟೂನ್ ಶೋನಾ? ಇದು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರವಾಗಿದೆ. ನಿಜವಾದ ನೋವನ್ನು, ಗಂಭೀರವಾದ ಸಮಸ್ಯೆಯನ್ನು ಒಂದು ಕಾರ್ಟೂನ್ ಅಂತ ನೋಡೋದಂದ್ರೆ ಅದನ್ನು ಕಡೆಗಣಿಸಿದಂತೆ ಆಗಲ್ವಾ? ಇದೊಂದು ರೀತಿ ಭಾವನಾತ್ಮಕ ನಿರಾಸಕ್ತಿ ತರ ಕೇಳಿಸ್ತಿದೆಯಲ್ಲ. ಬಹಳ ಒಳ್ಳೆಯ ಪ್ರಶ್ನೆ. ಇಲ್ಲಿ ಕಾರ್ಟೂನ್ ಶೋ ಅಂದ್ರೆ ಸಮಸ್ಯೆಯನ್ನು ಗೇಲಿ ಮಾಡುವುದು ಅಥವಾ ಅದರ ಗಂಭೀರತೆಯನ್ನು ಕಡಿಮೆ ಮಾಡುವುದು ಅಂತಲ್ಲ. ಇದರ ಹಿಂದಿನ ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ಅನುಭವಿ ಈಜುಗಾರನಿಗೆ ಸಮುದ್ರದ ದೊಡ್ಡ ಅಲೆಗಳು ಆಟದಂತೆ ಕಾಣಿಸುತ್ತವೆ. ಹೌದು. ಆದ್ರೆ ಈಜು ಬಾರದ ಹೊಸಬನಿಗೆ ಅದೇ ಅಲೆಗಳು ಪ್ರಾಣ ತೆಗೆಯುವ ರಾಕ್ಷಸನಂತೆ ಕಾಣಿಸುತ್ತವೆ. ಅಲೆಗಳು ಅವೇ, ಆದ್ರೆ ನೋಡುವ ದೃಷ್ಟಿಕೋನ ಬೇರೆ. ಸರಿ ಸರಿ. ಇಲ್ಲಿ ಹೇಳ್ತಿರುವುದು ಅದನ್ನೇ. ಯಾವಾಗ ನಮ್ಮ ಮನಸ್ಸು ಆಂತರಿಕವಾಗಿ ಸ್ಥಿರವಾಗಿ ಸಂತುಷ್ಟವಾಗಿರುತ್ತದೋ, ಆಗ ಹೊರಗಿನ ಸಮಸ್ಯೆಗಳು ತಮ್ಮ ಭಾವನಾತ್ಮಕ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ನಾವು ಸಮಸ್ಯೆಯ ಸುಳಿಯಲ್ಲಿ ಸಿಲುಕುಕೊಳ್ಳುವ ಬದಲು ಅದನ್ನಿಂದ ಒಂದು ಹೆಜ್ಜೆ ಹಿಂದೆ ನಿಂತು ಅದನ್ನು ಸಾಕ್ಷಿಯಾಗಿ ನೋಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತೇವೆ. ಆಗ ಮನಸ್ಸಿನ ಮೇಲಿನ ಶ್ರಮವು ಮನೋರಂಜನೆಯಾಗಿ ಬದಲಾಗುತ್ತೆ ಅಂತ ಈ ಮುರಳಿ ಹೇಳುತ್ತೆ. ಓ, ಹಾಗೆ ವೇಳಿ. ಅಂದ್ರೆ ಇದು ಒಂದು ರೀತಿ ಅಂತರವನ್ನ ಕಾಯ್ದುಕೊಳ್ಳುವ ಬಗ್ಗೆ. ಇದು ಖಂಡಿತವಾಗಿಯೂ ಸುಲಭದ ಮಾತಲ್ಲ. ಸರಿ, ಈ ಕಾರ್ಟೂನ್ ಶೋ ಅನ್ನೋ ಐಡಿಯಾ ಕೇಳಲು ಚೆನ್ನಾಗಿದೆ. ಆದರೆ ಎಲ್ಲರಿಗೂ ಇದು ಯಾಕೆ ಸಾಧ್ಯವಾಗುವುದಿಲ್ಲ? ಆ ಮುರಳಿಯಲ್ಲೇ ಇದಕ್ಕೆ ಉತ್ತರ ಇದೆಯಾ? ಹೌದು, ಖಂಡಿತ ಇದೆ. ಇದೇ ಮುಂದಿನ ಕುತೂಹಲಕಾರಿ ಭಾಗ. ಬಾಬಾ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಪ್ರತಿದಿನ ಅಮೃತ ವೇಳೆಯಲ್ಲಿ, ಅಂದ್ರೆ ಮುಂಜಾನೆ, ಮೂಲ ಚೈತನ್ಯವಾದ ಬಾಬಾ ಎಲ್ಲಾ ಮಕ್ಕಳಿಗೂ ಖುಷಿಯಾಗಿರಿ, ಸಂಪನ್ನವಾಗಿರಿ ಎಂದು ಒಂದೇ ನೀತಿಯ ವರದಾನವನ್ನು
ಒಂದೇ ಸಮಯದಲ್ಲಿ ಕೊಡ್ತಾರೆ. ಕೊಡುವವರು ಒಬ್ಬರೇ, ಕೊಡುವ ವರದಾನವೂ ಒಂದೇ. ಆದರೂ ಮಕ್ಕಳ ಸ್ಥಿತಿಯಲ್ಲಿ ಯಾಕೆ ಇಷ್ಟು ವ್ಯತ್ಯಾಸ? ಕೆಲವರು ಸದಾ ಖುಷಿಯಾಗಿರ್ತಾರೆ, ಕೆಲವರು ಯಾಕಾಗೋದಿಲ್ಲ? ಇದು ಬಹಳ ತಾರ್ಕಿಕವಾದ ಪ್ರಶ್ನೆ. ಇದಕ್ಕೆ ಕಾರಣ ಏನು ಅಂತ ಹೇಳುತ್ತೆ ಈ ಗ್ರಂಥ? ಕಾರಣ ಬಹಳ ಸರಳ, ಆದರೆ ಅಷ್ಟೇ ಆಳವಾದದ್ದು. ವ್ಯತ್ಯಾಸಕ್ಕೆ ಕಾರಣ ನಮ್ಮ ಬುದ್ಧಿಯಲ್ಲಿ, ನಮ್ಮ ಶಬ್ದಕೋಶದಲ್ಲಿ ಉಳಿದುಕೊಂಡಿರುವ 2 ಸಣ್ಣ ಶಬ್ದಗಳು ಅಂತ ಹೇಳಲಾಗುತ್ತೆ. 2 ಶಬ್ದಗಳು? ಹೌದು, ಆ 2 ಶಬ್ದಗಳೇ ಕೆಲವೊಮ್ಮೆ ಮತ್ತು ಸ್ವಲ್ಪ ಸ್ವಲ್ಪ. ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ. ನಾನು ಈ ಭಾಗವನ್ನು ಓದಿದಾಗ ಈ ಪದಗಳು ನೇರವಾಗಿ ನನ್ನ ತಲೆಗೆ ಹೊಕ್ಕಿದವು. ಇದು ನಿಜ. ನಾವು ನಮ್ಮ ಬಗ್ಗೆ ಹೀಗೇ ಯೋಚಿಸ್ತೀವಲ್ವಾ? ನಾನು ಸಾಮಾನ್ಯವಾಗಿ ಶಾಂತ ಸ್ವಭಾವದವನು, ಆದ್ರೆ ಕೆಲವೊಮ್ಮೆ ಕೋಪ ಬರ್ತದೆ. ಹೌದು ಹೌದು. ಅಥವಾ ನನ್ನ ಯೋಗ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಆಗುತ್ತೆ. ಈ ಮುರಳಿ ಹೇಳುತ್ತಿರುವುದು ಆ ಕೆಲವೊಮ್ಮೆ ಅನ್ನೋದನ್ನೇ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅಂತ. ನಿಖರವಾಗಿ ಇದೊಂದು ರೀತಿಯಲ್ಲಿ ನಮ್ಮ ಆತ್ಮಗುರುತನ್ನು ಮರುರೂಪಿಸುವ ಪ್ರಕ್ರಿಯೆ. ನಾವು ನಮ್ಮನ್ನು ಕೆಲವೊಮ್ಮೆ ಒಳ್ಳೆಯವನು ಎಂದು ಕರೆದುಕೊಂಡರೆ, ನಾವು ಕೆಟ್ಟವನಾಗಿರಲು ನಮಗೇ ನಾವೇ ಒಂದು ಅವಕಾಶವನ್ನು ಕೊಡುತ್ತಿದ್ದೇವೆ. ಈ ಮುರಳಿಯಲ್ಲಿ ಒಂದು ಚುರುಕಾದ ಹೋಲಿಕೆಯನ್ನು ಕೊಡಲಾಗಿದೆ. ಭಕ್ತರು ನಮ್ಮನ್ನು ಪೂಜೆ ಮಾಡುವಾಗ ಸರ್ವಗುಣ ಸಂಪನ್ನರು ಅಂತ ಕರೆಯುತ್ತಾರೆ, ಕೆಲವೊಮ್ಮೆ ಗುಣವಂತರು ಅಂತ ಕರೆಯುವುದಿಲ್ಲ. ಹೌದಲ್ಲ? ಜಗತ್ತು ನಮ್ಮನ್ನು ಪರಿಪೂರ್ಣ ರೂಪದಲ್ಲಿ ನೋಡಲು ಬಯಸುತ್ತಿರುವಾಗ ನಾವು ನಮ್ಮನ್ನು ಏಕೆ ಅಪೂರ್ಣ ಸ್ಥಿತಿಯಲ್ಲಿ ನೋಡಿಕೊಳ್ಳಬೇಕು? ಇದು ಬಹಳ ಪ್ರಬಲವಾದ ಆತ್ಮಾವಲೋಕನದ ಪ್ರಶ್ನೆ. ಅಂದ್ರೆ ನಾವು ಬಳಸುವ ಭಾಷೆ ನಮ್ಮ ವಾಸ್ತವವನ್ನು ರೂಪಿಸುತ್ತೆ ಅಂತ. ನಾನು ಶಾಂತ ಸ್ವರೂಪ ಆತ್ಮ ಅಂತ ಪೂರ್ಣವಾಗಿ ಒಪ್ಪಿಕೊಂಡ್ರೆ, ಕೋಪ ಬರುವ ಪ್ರಸಂಗ ಬಂದಾಗಲೂ ಆ ಸ್ವರೂಪವನ್ನು ಬಿಟ್ಟುಕೊಡಲು ಮನಸ್ಸು ಒಪ್ಪುವುದಿಲ್ಲ. ಖಂಡಿತ. ಆದರೆ ನಾನು ಕೆಲವೊಮ್ಮೆ ಶಾಂತ ಅಂದುಕೊಂಡ್ರೆ ಕೋಪ ಮಾಡಿಕೊಳ್ಳಲು ಒಂದು ಕಾರಣ ಸಿಕ್ಕಂತಾಗುತ್ತೆ. ಹೌದು. ಇದೇ ವಿಷಯ ನಮ್ಮನ್ನು ಮುಂದಿನ ಹಂತಕ್ಕೆ, ಅಂದ್ರೆ ಜ್ಞಾನ ಮತ್ತು ಅನುಭವದ ನಡುವಿನ ಅಂತರಕ್ಕೆ ಕರೆತರುತ್ತೆ. ಓಕೆ, ಮುರಳಿಯಲ್ಲಿ ವರದಾನವನ್ನು ಒಂದು ಬೀಜಕ್ಕೆ ಹೋಲಿಸಲಾಗಿದೆ. ಮಕ್ಕಳು ಆ ವರದಾನ ಸಿಕ್ಕಾಗ ಖುಷಿಪಡುತ್ತಾರೆ, ಅದನ್ನು ಪುಸ್ತಕದಲ್ಲಿ ಬರೆಯುತ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡುತ್ತಾರೆ. ಆದರೆ ಅದನ್ನು ಫಲೀಭೂತ ಮಾಡುವುದಿಲ್ಲ, ಅಂದ್ರೆ ಅದರಿಂದ ಫಲವನ್ನು ಪಡೆಯುವುದಿಲ್ಲ ಅಂತ ಹೇಳಲಾಗುತ್ತೆ. ಮೂಲಭೂತವಾಗಿ ಇದು ತಿಳಿದಿರುವುದಕ್ಕೂ ಮಾಡುವುದಕ್ಕೂ ಇರುವ ಅಂತರ ಅಂತಾರಲ್ಲ, ಅದರ ಬಗ್ಗೆ ಮಾತನಾಡ್ತಿದೆ. ನಮಗೆ ಏನು ಸರಿ ಅಂತ ಗೊತ್ತಿರುತ್ತೆ, ಆದ್ರೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದಿಲ್ಲ. ಹೌದು. ಬೀಜವನ್ನು ಕೈಯಲ್ಲಿ ಹಿಡಿದುಕೊಂಡು ಎಷ್ಟು ಸುಂದರವಾದ ಬೀಜ, ಇದರಿಂದ ದೊಡ್ಡ ಮರ ಆಗುತ್ತೆ ಅಂತ ದಿನವಿಡೀ ವರ್ಣನೆ ಮಾಡಿದರೆ ಸಾಲದು. ಅದರಿಂದ ಫಲ ಸಿಗುವುದಿಲ್ಲ. ನಿಜ. ಅದನ್ನು ಭೂಮಿಯಲ್ಲಿ ನೆಟ್ಟು ನೀರು ಹಾಕಿ ಪೋಷಣೆ ಮಾಡಿದಾಗ ಮಾತ್ರ ಅದು ಫಲ ಕೊಡುತ್ತೆ. ಹಾಗೆಯೇ ಜ್ಞಾನವನ್ನು ಅಥವಾ ವರದಾನವನ್ನು ಫಲೀಭೂತ ಮಾಡುವುದರ ರಹಸ್ಯವೇನು ಅಂದ್ರೆ, ಸಮಯ ಬಂದಾಗ ಅದನ್ನು ಕಾರ್ಯದಲ್ಲಿ ತೊಡಗಿಸುವುದು. ಹಾಗಾದ್ರೆ ಈ ಗ್ರಂಥದ ಪ್ರಕಾರ ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ, ಈ 4 ವಿಷಯಗಳಲ್ಲಿ ಅನುಯಾಯಿಗಳ ಪ್ರಗತಿ ಹೇಗಿದೆ? ಒಂದು ರೀತಿ ಪರ್ಫಾರ್ಮೆನ್ಸ್ ರಿವ್ಯೂ ತರ. ಹೌದು. ಬಾಬಾ ಒಂದು ರೀತಿ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡ್ತಾರೆ. ಅವರ ಪ್ರಕಾರ ಜ್ಞಾನವನ್ನು ಕೇಳುವುದರಲ್ಲಿ, ಯೋಗ ಮಾಡಲು ಪ್ರಯತ್ನ ಪಡುವುದರಲ್ಲಿ, ಧಾರಣೆಗಳನ್ನು ಅಳವಡಿಸಿಕೊಳ್ಳಲು ಶ್ರಮ ಪಡುವುದರಲ್ಲಿ ಮತ್ತು ವಿಶೇಷವಾಗಿ ಸೇವೆಯ ವಿಷಯದಲ್ಲಿ ಎಲ್ಲರೂ ಚೆನ್ನಾಗಿ ಉತ್ತೀರ್ಣರಾಗಿದ್ದಾರೆ. ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಆದರೆ ಆ ಆದರೆ ಅನ್ನೋ ಪದದಲ್ಲೇ ಮುಖ್ಯವಾದ ಅಂಶ ಅಡಗಿದೆ ಅಂತ ಅನ್ಸುತ್ತೆ. ಎಲ್ಲದರಲ್ಲೂ ಪಾಸ್ ಆಗಿದ್ದಾರೆ, ಆದ್ರೆ ಕೊರತೆ ಇರೋದು ಎಲ್ಲಿ? ಆ ಕೊರತೆಯೇ ಅನುಭವದ ಅಧಿಕಾರ. ಎಕ್ಸ್ಪೀರಿಯನ್ಸ್ ಆಸ್ ಅಥಾರಿಟಿ. ಹೌದು. ಈ ಪದವನ್ನು ನಾವು ಆರಂಭದಲ್ಲಿ ಚರ್ಚೆ ಮಾಡಿದ್ವಿ. ಈಗ ಅದನ್ನು ಇನ್ನೂ ಆಳವಾಗಿ ನೋಡೋಣ. ನಾನು ಶಾಂತ ಸ್ವರೂಪ ಆತ್ಮ ಅನ್ನೋದು ಜ್ಞಾನ. ಇದು ಮೊದಲನೇ ಹೆಜ್ಜೆ. ಆದ್ರೆ ಒಂದು ಕಠಿಣ ಪರಿಸ್ಥಿತಿ ಬಂದಾಗ, ಯಾರಾದ್ರೂ ನಮ್ಮನ್ನು ಅವಮಾನ ಮಾಡಿದಾಗ, ಆ ಜ್ಞಾನವನ್ನು ನೆನಪಿಗೆ ತಂದುಕೊಂಡು, ಇಲ್ಲ ನಾನು ಶಾಂತವಾಗಿರಬೇಕು ಅಂತ ನಮಗೆ ನಾವೇ ಹೇಳಿಕೊಂಡು ಕಷ್ಟಪಟ್ಟು ಶಾಂತವಾಗಿರೋದು ಬೇರೆ. ಹಾಗಾದರೆ ಅನುಭವದ ಅಧಿಕಾರ ಅಂದ್ರೇನು? ಅದಕ್ಕೂ ಇದಕ್ಕೂ ಏನೋ ವ್ಯತ್ಯಾಸ? ಇದು ಸ್ವಲ್ಪ ತಾಂತ್ರಿಕವಾಗಿ ಕೇಳಿಸ್ತೆ, ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಇದನ್ನೊಂದು ಉದಾಹರಣೆ ಮೂಲಕ ನೋಡೋಣ. ಒಬ್ಬರು ಹೊಸದಾಗಿ ಕಾರ್ ಓಡಿಸಲು ಕಲಿಯುತ್ತಿದ್ದಾರೆ ಅಂದುಕೊಳ್ಳಿ. ಅವರು ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಮಾಡಬೇಕು. ಹೌದು. ಕ್ಲಚ್, ಗೇರ್, ಸ್ಟೀರಿಂಗ್. ಹೌದು, ಎಲ್ಲದರ ಬಗ್ಗೆಯೂ ಪ್ರಜ್ಞಾಪೂರ್ವಕವಾಗಿ ಗಮನ ಇರಬೇಕು. ಆದರೆ ಒಬ್ಬ ಅನುಭವಿ ಡ್ರೈವರ್ ಹಾಗಲ್ಲ. ಅವರು ಸಹಜವಾಗಿ, ಸ್ವಾಭಾವಿಕವಾಗಿ ಗಾಡಿ ಓಡಿಸ್ತಾರೆ, ಮಾತನಾಡಿಕೊಂಡೇ, ಸಂಗೀತ ಕೇಳಿಕೊಂಡೇ ಓಡಿಸ್ತಾರೆ. ಚಾಲನೆ ಅವರ ವ್ಯಕ್ತಿತ್ವದ ಭಾಗವೇ ಆಗಿಬಿಟ್ಟಿರುತ್ತದೆ. ಅದೇ ಅನುಭವದ ಅಧಿಕಾರ. ನಾನು ಶಾಂತವಾಗಿರಬೇಕು ಅಂತ ಯೋಚಿಸಿ ಶಾಂತವಾಗಿರುವುದಲ್ಲ,
ಬದಲಾಗಿ ಶಾಂತಿಯೇ ನಮ್ಮ ಸಹಜ ಸ್ವಭಾವವಾಗಿ ಬಿಡಬೇಕು. ನಮ್ಮ ನಡಿಗೆ, ನುಡಿ, ನೋಟ ಎಲ್ಲದರಲ್ಲೂ ಆ ಶಾಂತಿ ಸಹಜವಾಗಿ ಪ್ರಯತ್ನವಿಲ್ಲದೆ ವ್ಯಕ್ತವಾಗಬೇಕು. ವಾಹ್, ಇದು ಅತ್ಯುತ್ತಮ ವಿವರಣೆ. ಅಂದ್ರೆ ಜ್ಞಾನವು ನಮ್ಮ ಸ್ವರೂಪವೇ ಆಗಿಬಿಡಬೇಕು. ಆಗ ನಮಗೆ ಶ್ರಮವೇ ಅನಿಸೋದಿಲ್ಲ. ನಿಖರವಾಗಿ. ಆ ಸ್ಥಿತಿಯಲ್ಲಿರುವಾಗ ಮಾಯೆ ಅಥವಾ ನಕಾರಾತ್ಮಕ ಶಕ್ತಿಗಳು ಹತ್ತಿರ ಬರಲು ಕೂಡ ಧೈರ್ಯ ಮಾಡೋದಿಲ್ಲ. ಯಾಕೆಂದ್ರೆ ನಮ್ಮ ಅಧಿಕಾರ ಅದರ ಅಧಿಕಾರಕ್ಕಿಂತ ಪದಮಮಡಂಗು ಶ್ರೇಷ್ಠವಾಗಿರುತ್ತೆ ಅಂತ ಈ ಗ್ರಂಥ ಹೇಳುತ್ತೆ. ನಿಖರವಾಗಿ. ಯಾರು ಈ ಅನುಭವದ ಅಧಿಕಾರದ ಆಸನದ ಮೇಲೆ ಸ್ಥಿತರಾಗುತ್ತಾರೋ ಅವರಿಗೆ ಶ್ರಮ ಸಮಾಪ್ತಿಯಾಗಿ ಸಫಲತೆ ಸಹಜವಾಗಿ ಸಿಗುತ್ತೆ. ಸರಿ, ಈ ಅಧಿಕಾರವನ್ನು ಪಡೆಯೋದಕ್ಕೆ ಯಾಕೆ ಇಷ್ಟೊಂದು ಒತ್ತು ಕೊಡಲಾಗ್ತಿದೆ? ಈ ಮುರಳಿಯಲ್ಲಿ ಸಮಯದ ಬಗ್ಗೆ ಏನಾದರೂ ಎಚ್ಚರಿಕೆ ಇದೆಯಾ? ಹೌದು, ಇದೆ. ಮತ್ತು ಅದು ಬಹಳ ಗಂಭೀರವಾದ ಎಚ್ಚರಿಕೆ. ಇದು ಅಚಾನಕ್ ಸೀಸನ್ ಅಂದ್ರೆ ಹಠಾತ್ ಘಟನೆಗಳ ಕಾಲ ಅಂತ ಹೇಳಲಾಗುತ್ತಿದೆ. ಅನಿರೀಕ್ಷಿತ ಘಟನೆಗಳ ಗಂಟೆ ಜೋರಾಗಿ ಬಾರಿಸ್ತಿದೆ. ದಾದಿ ಗುಲ್ಜಾರ್ ಅವರ ಉದಾಹರಣೆಯನ್ನೇ ಕೊಡಲಾಗಿದೆ. ಅವರು ತಮ್ಮ ಶರೀರವನ್ನು ಬಿಡುತ್ತಾರೆ ಅಂತ ಯಾರೂ ಯೋಚಿಸಿರ್ಲಿಲ್ಲ. ಆದರೆ ಅದು ಅಚಾನಕ್ಕಾಗಿ ನಡೆಯಿತು. ಅಂದ್ರೆ ನೋಡೋಣ, ಆಗೋಣ, ಮಾಡುತ್ತೇವೆ ಎಂಬಂತಹ ಮುಂದೂಡುವ ಮನೋಭಾವವನ್ನು ಬಿಟ್ಟು, ಹೌದು, ಆಗಲೇಬೇಕು, ಮಾಡಲೇಬೇಕು ಎಂಬ ದೃಢ ಸಂಕಲ್ಪದೊಂದಿಗೆ ತೀವ್ರವಾಗಿ ಪ್ರಯತ್ನ ಪಡಬೇಕು ಅಂತ ಹೇಳಲಾಗ್ತದೆ. ಖಂಡಿತ. ಎವರ್ ರೆಡಿ ಅಂದರೆ ಸದಾ ಸಿದ್ಧ ಸ್ಥಿತಿಯಲ್ಲಿರಬೇಕು ಅಂತ. ಪರೀಕ್ಷೆ ಬರುವ ದಿನ ಓದಲು ಶುರು ಮಾಡೋದಲ್ಲ, ಮೊದಲ ದಿನದಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು. ಹಾಗೆ ಜೀವನದ ಪರೀಕ್ಷೆಗಳು ಯಾವ ದಿನ ಯಾವ ರೂಪದಲ್ಲಿ ಬರಬಹುದು, ಅದಕ್ಕೆ ಬೇಕಾದ ಆಂತರಿಕ ಶಕ್ತಿಯನ್ನು ನಾವು ಮೊದಲೇ ಸಂಪಾದಿಸಿ ಇಟ್ಟುಕೊಳ್ಳಬೇಕು. ಅದಕ್ಕಾಗಿಯೇ ಈ ವರ್ಷದ ಮುಖ್ಯ ಗುರಿಯನ್ನು ಸ್ಪಷ್ಟಪಡಿಸಲಾಗಿದೆ. ನಮ್ಮ ಲಕ್ಷ್ಯ ಮತ್ತು ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳುವುದು. ನಮ್ಮೆಲ್ಲರ ಲಕ್ಷ್ಯ ಅಂದರೆ ಗುರಿ ಬಾಬಾ ಸಮಾನ ಆಗುವುದು. ಇದು ಬಹಳ ಶ್ರೇಷ್ಠವಾದ ಗುರಿ. ಆದರೆ ನಮ್ಮ ದೈನಂದಿನ ಲಕ್ಷಣಗಳು ಅಂದರೆ ನಮ್ಮ ಸಂಕಲ್ಪ, ಮಾತು, ಕರ್ಮಗಳು ಆ ಗುರಿಗೆ ಸರಿಹೊಂದುವಂತಿರಬೇಕು ಅಲ್ವಾ? ಹೌದು. ಲಕ್ಷ್ಯ ಆಕಾಶದಷ್ಟು ಎತ್ತರ, ಆದರೆ ಲಕ್ಷಣಗಳು ನೆಲದ ಮೇಲಿರಬಾರದು. ಎರಡರ ನಡುವಿನ ಅಂತರವನ್ನು ಈಗ ಸಮಾಪ್ತಿ ಮಾಡುವ ಸಮಯ ಬಂದಿದೆ. ದೃಢತೆ ನಮ್ಮ ಜನ್ಮಸಿಂದ ಅಧಿಕಾರವಾಗಿದೆ ಎಂಬ ಸಂಕಲ್ಪವನ್ನು ಕೇವಲ ಹೇಳುವುದಷ್ಟೇ ಅಲ್ಲ, ಅದರ ಅನುಭವದ ರೂಪದಲ್ಲಿ ತರಬೇಕು. ಏನು ಹೇಳುತ್ತೇವೆಯೋ ಅದೇ ಆಗಬೇಕು. ಹಾಗಾದ್ರೆ ಇಂದಿನ ಈ ಆಳವಾದ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದಾ? ಈ ಮುರಳಿ ಅಂದ್ರೆ ಈ ಆಧ್ಯಾತ್ಮಿಕ ಗ್ರಂಥವು ನಾವು ತಿಳಿದುಕೊಂಡಿರುವ ಜ್ಞಾನ ಮತ್ತು ನಾವು ಬದುಕುತ್ತಿರುವ ಜೀವನದ ನಡುವಿನ ಅಂತರವನ್ನು ಹೇಗೆ ಕಡಿಮೆ ಮಾಡುವುದು ಎಂಬುದಕ್ಕೆ ಒಂದು ಪ್ರಾಯೋಗಿಕ ಮಾರ್ಗದರ್ಶನ ನೀಡ್ತಿದೆ. ಹೌದು, ಇದರ ಸಾರ ಇಷ್ಟೇ. ಸಂತುಷ್ಟತೆ ಎಂಬ ಮಾನಸಿಕ ರಕ್ಷಾಕವಚವನ್ನು ಧರಿಸಿ ನಮ್ಮ ಭಾಷೆ ಮತ್ತು ಚಿಂತನೆಯಿಂದ ಕೆಲವೊಮ್ಮೆ ಮತ್ತು ಸ್ವಲ್ಪ ಸ್ವಲ್ಪ ಎಂಬ ದೌರ್ಬಲ್ಯದ ಶಬ್ದಗಳನ್ನು ಸಂಪೂರ್ಣವಾಗಿ ಅಳಿಸಿ ಸದಾ ಎಂಬ ಸ್ಥಿರಸ್ಥಿತಿಯನ್ನು ನಮ್ಮ ಸಹಜ ಸ್ವಾಭಾವಿಕ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಬೇಕು. ಹೀಗೆ ಮಾಡಿದಾಗ ನಾವು ಕೇವಲ ಜ್ಞಾನವನ್ನು ತಿಳಿದವರಾಗುವುದಿಲ್ಲ, ಬದಲಾಗಿ ಅನುಭವದ ಅಧಿಕಾರವನ್ನು ಪಡೆದವರಾಗುತ್ತೇವೆ. ಇಂದಿನ ಚರ್ಚೆಯಿಂದ ಒಂದು ಮುಖ್ಯವಾದ ವಿಷಯ ಸ್ಪಷ್ಟವಾಯಿತು. ಜ್ಞಾನಕ್ಕೂ ಅದನ್ನ ಬದುಕುವುದಕ್ಕೂ ನಡುವೆ ಒಂದು ದೊಡ್ಡ ಅಂತರವಿದೆ. ಈ ತತ್ವ ಕೇವಲ ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಮಾತ್ರ ಸೀಮಿತವಲ್ಲ. ನಾವು ಆರೋಗ್ಯದ ಬಗ್ಗೆ ಪುಸ್ತಕಗಳನ್ನು ಓದ್ತೇವೆ, ಆದರೆ ವ್ಯಾಯಾಮ ಮಾಡೋದಿಲ್ಲ. ಹಣಕಾಸಿನ ಬಗ್ಗೆ ವಿಡಿಯೋ ನೋಡ್ತೇವೆ, ಆದರೆ ಹೂಡಿಕೆ ಮಾಡೋದಿಲ್ಲ. ಹಾಗಾದ್ರೆ ನಮ್ಮೆಲ್ಲರ ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ ಅನುಭವದ ಅಧಿಕಾರವನ್ನು ಗಳಿಸಲು ನಾವು ಎಲ್ಲಿ ವಿಫಲರಾಗುತ್ತಿದ್ದೇವೆ? ಇದರ ಬಗ್ಗೆ ಸ್ವಲ್ಪ ಯೋಚಿಸೋಣ. ಅವಿನಾಶಿ ತಂದೆಯ ಮಕ್ಕಳು ಸದಾ ಅನ್ನೋ ಶಬ್ದವನ್ನ ತಮ್ಮದಾಗಿಸ್ಕೋಬೇಕು ಅಂತ. ಈ ಆಧ್ಯಾತ್ಮಿಕವಾಗಿಯೂ ಅಷ್ಟೇ ಅಲ್ಲ, ಮನೋವೈಜ್ಞಾನಿಕವಾಗಿಯೂ ಸತ್ಯ ಅಲ್ವಾ? ನಾವು ನಮ್ಮ ಬಗ್ಗೆ ಬಳಸೋ ಭಾಷೆಯೇ ನಮ್ಮ ವಾಸ್ತವವನ್ನ ರೂಪಿಸತ್ತೆ. ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೀನಿ ಅಂದಾಗ ಪೂರ್ಣ ಪ್ರಯತ್ನ ಮಾಡದೇ ಇರೋಕೆ ನಾವೇ ನಮಗೆ ಒಂದು ಅನುಮತಿ ಕೊಟ್ಟಾಗೆ. ಆದರೆ ದಿನನಿತ್ಯದ ಒತ್ತಡದಲ್ಲಿ ಅಂದ್ರೆ ಆಫೀಸ್ನಲ್ಲಿ ಅಥವಾ ಮನೆಯಲ್ಲಿ ಒಂದು ಸಂಘರ್ಷದ ಪರಿಸ್ಥಿತಿ ಬಂದಾಗ ಆ ಸದಾ ಸ್ಥಿತಿಯನ್ನ ಕಾಪಾಡಿಕೊಳ್ಳೋದು ಹೇಗೆ ಸಾಧ್ಯ? ಆ ಕ್ಷಣದಲ್ಲಿ ಜ್ಞಾನ ಎಲ್ಲ ಮರೆತೋಗುತ್ತಲ್ಲ. ಅದಕ್ಕೆ ಅಧಿಕಾರಿಯೇ ಮುರಳಿಯಲ್ಲಿ ಒಂದು ಅದ್ಭುತವಾದ ತಂತ್ರ ಹೇಳಿದ್ದಾರೆ. ಏನದು? ಸಂತುಷ್ಟತೆ. ಯಾರು ತಮ್ಮ ಜೀವನದಲ್ಲಿ ಸಿಕ್ಕಿರೋ ಸರ್ವೋಪ್ರಾಪ್ತಿಗಳಿಂದ ತೃಪ್ತರಾಗಿರ್ತಾರೋ ಅವರು ಸದಾ ಸಂತುಷ್ಟರಾಗಿರ್ತಾರೆ. ಇಲ್ಲಿ ಅತಿ ಆಸಕ್ತಿಕರ ವಿಷಯ ಏನೆಂದರೆ, ಸಂತುಷ್ಟ ಆತ್ಮನಿಗೆ ಎದುರಾಗೋ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಒಂದು ಕಾರ್ಟೂನ್ ಶೋ ಥರ ಕಾಣಿಸುತ್ತಂತೆ.
ಒಂದು ನಿಮಿಷ ಇದನ್ನ ಸ್ವಲ್ಪ ವಿವರಿಸಿ. ಸಮಸ್ಯೆಯನ್ನ ಕಾರ್ಟೂನ್ ಶೋ ತರ ನೋಡೋದು ಅಂದ್ರೆ ಏನು? ಇದು ಸಮಸ್ಯೆಯನ್ನ ಗಂಭೀರವಾಗಿ ತಗೋಬಾರ್ದು ಅಂತಾನಾ ಅಥವಾ ಅದರಿಂದ ಭಾವನಾತ್ಮಕವಾಗಿ ದೂರ ಇರೋದಾ? ಬಹಳ ಒಳ್ಳೆ ಪ್ರಶ್ನೆ. ಇದು ನಿಷ್ಕಾಳಜಿ ಅಲ್ಲ, ಖಂಡಿತ ಅಲ್ಲ. ಬದಲಿಗೆ ಇದೊಂದು ದೃಷ್ಟಿಕೋನದ ಬದಲಾವಣೆ. ನೋಡಿ, ಕಾರ್ಟೂನ್ ಶೋನಲ್ಲಿ ಉದಾಹರಣೆಗೆ ಟಾಮ್ ಅಂಡ್ ಜೆರ್ರಿಯಲ್ಲಿ ಏನಾಗುತ್ತೆ? ಅವುಗಳಿಗೆ ಏನೇ ಪೆಟ್ಟಾದ್ರೂ ಮುಂದಿನ ದೃಶ್ಯದಲ್ಲಿ ಮತ್ತೆ ಸರಿಯಾಗಿರ್ತವೆ. ನಮ್ಗೆ ಗೊತ್ತಿರುತ್ತೆ ಇದು ಕೇವಲ ಒಂದು ಆಟ, ಇದು ಶಾಶ್ವತ ಅಲ್ಲ ಅಂತ. ಸರಿ, ಅರ್ಥ ಆಯ್ತು. ಹಾಗೆಯೇ ಸಂತುಷ್ಟ ಆತ್ಮನಿಗೆ ಜೀವನದಲ್ಲಿ ಬರೋ ಸಮಸ್ಯೆಗಳು ಶಾಶ್ವತ ಅಲ್ಲ, ಇದು ಕೇವಲ ಒಂದು ದೃಶ್ಯ, ಒಂದು ಪಾಠ ಅನ್ನೋ ಅರಿವಿರುತ್ತೆ. ಅವರು ಸಮಸ್ಯೆಯೊಳಗೆ ಮುಳುಗಿ ಹೋಗಲ್ಲ, ಸಾಕ್ಷಿಯಾಗಿ ನಿಂತು ಅದರಿಂದ ಕಲಿಬೇಕಾದ ಪಾಠ ಕಲಿತು ಮುಂದೆ ಹೋಗ್ತಾರೆ. ಈ ಮನಸ್ಥಿತಿಯೇ ಒಂದು ಕವಚದಂತೆ. ಅರ್ಥ ಆಯ್ತು. ಅಂದ್ರೆ ಜ್ಞಾನಪೂರ್ವಕವಾಗಿ ಒಂದು ಭಾವನಾತ್ಮಕ ಅಂತರವನ್ನ ಕಾಯ್ದುಕೊಳ್ಳೋದು. ಹಾಗಾದ್ರೆ ಈ ಸ್ಥಿತಿಯನ್ನ ತಲುಪೋಕೆ, ಈ ಸಂತುಷ್ಟತೆಯನ್ನ ಬೆಳೆಸ್ಕೊಳ್ಳೋಕೆ ಮುರಳಿಯಲ್ಲಿ ಕೊಟ್ಟಿರೋ ಪ್ರಾಯೋಗಿಕ ಹೆಜ್ಜೆ ಅದ್ಯಾವುದು? ಅದಕ್ಕೆ ಒಂದು ಅದ್ಭುತವಾದ ಮನೆಗೆಲಸ ಅಥವಾ ಹೋಮ್ವರ್ಕನ್ನ ನೆನಪಿಸ್ತಾರೆ. ಅದೇನಂದ್ರೆ, ಕಾರಣ ಅನ್ನೋ ಶಬ್ದವನ್ನ ನಿಮ್ಮ ಜೀವನದಿಂದ ತೆಗೆದುಹಾಕಿ ಸಮಾಧಾನ ಸ್ವರೂಪರಾಗಿ. ಕಾರಣ? ಹೌದು. ಸಾಮಾನ್ಯವಾಗಿ ನಮ್ಮ ಸ್ಥಿತಿ ಕೆಳಗಿಳಿದಾಗ ಅಥವಾ ಅಂದ್ಕೊಂಡದ್ದು ಮಾಡಕ್ಕಾಗ್ದಿದ್ದಾಗ ನಾವು ನೂರಾರು ಕಾರಣ ಕೊಡ್ತೀವಿ. ಹೌದು. ಟ್ರಾಫಿಕ್ ಇತ್ತು, ಲೇಟ್ ಆಯ್ತು, ಅವ್ರು ಹಾಗೆ ಮಾತಾಡಿದ್ರು, ಅದಕ್ಕೆ ಕೋಪ ಬಂತು, ಹೀಗೆ. ಕರೆಕ್ಟ್. ಈ ಕಾರಣಗಳನ್ನ ಹೇಳೋದು ಅಂದ್ರೆ ಜವಾಬ್ದಾರಿಯನ್ನ ಬೇರೆಯವರ ಮೇಲೆ ಅಥವಾ ಪರಿಸ್ಥಿತಿ ಮೇಲೆ ಹಾಕೋ ಒಂದು ಸುಲಭ ದಾರಿಯಷ್ಟೇ. ನಿಜ. ಇದು ಕಾರ್ಪೊರೇಟ್ ಜಗತ್ತಲ್ಲೂ ಸಾಮಾನ್ಯ, ವೈಯಕ್ತಿಕ ಸಂಬಂಧಗಳಲ್ಲೂ ಅಷ್ಟೇ. ನಾವು ನಮ್ಮ ತಪ್ಪು ಒಪ್ಕೊಳ್ಳೋ ಬದಲು ಸಮರ್ಥನೆ ಹುಡುಕ್ತೀವಿ. ಹಾಗಾದ್ರೆ ಕಾರಣಗಳನ್ನ ಬಿಟ್ಟು ಸಮಾಧಾನ ಸ್ವರೂಪರಾಗೋದು ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ದೂರುವುದನ್ನ ನಿಲ್ಲಿಸಿ ಈಗ ಇದಕ್ಕೆ ಪರಿಹಾರ ಏನು ಅಂತ ಯೋಚಿಸೋದಾ? ನಿಖರವಾಗಿ ಅದೇ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಏಕೆ ಹೀಗಾಯ್ತು ಅಂತ ಕೇಳೋ ಬದಲು ಈಗ ಮುಂದೆ ಏನು ಅಂತ ಕೇಳೋದು. ಮುರಳಿಯಲ್ಲಿ ಹೇಳೋ ಪ್ರಕಾರ ತಂದೆಯ ಮೇಲಿರೋ ನಿಜವಾದ ಪ್ರೀತಿಯ ಪ್ರಮಾಣ ಏನು ಅಂದ್ರೆ ಅವರ ಪ್ರತಿಯೊಂದು ಶ್ರೀಮತವನ್ನ, ಅಂದ್ರೆ ದೈವಿಕ ಸಲಹೆಯನ್ನ ಯಾವುದೇ ಆದರೆ, ಏಕೆಂದರೆ ಅನ್ನೋ ಕಾರಣ ಕೊಡದೆ ಪಾಲಿಸೋದು. ಆ ಪ್ರೀತಿಯೇ ಶಕ್ತಿಯಾಗುತ್ತೆ. ಹೌದು, ಆ ಪ್ರೀತಿಯೇ ಕಾರಣ ಅನ್ನೋ ಶಬ್ದವನ್ನ ಸುಟ್ಟಾಕೋ ಶಕ್ತಿಯಾಗುತ್ತೆ. ಸರಿ, ನಮ್ಮ ಆಂತರಿಕ ಸ್ಥಿತಿಯನ್ನ ಕಾರಣಗಳಿಂದ ಸಮಾಧಾನದ ಕಡೆಗೆ ಬದಲಾಯಿಸಿಕೊಂಡ ಮೇಲೆ ಅದನ್ನ ನಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ, ಅಂದ್ರೆ ನಮ್ಮ ಕರ್ಮದಲ್ಲಿ ತರೋದು ಹೇಗೆ? ಇದು ನಮ್ಮನ್ನ ಮುರಳಿಯ ಮುಂದಿನ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ಸುತ್ತೆ. ವರದಾನ. ಇಂದಿನ ವರದಾನ ಧರ್ಮ ಮತ್ತು ಕರ್ಮ ಎರಡನ್ನೂ ಸಮಾನ ಸಮತೋಲನದಲ್ಲಿ ಇಟ್ಕೊಳ್ಳುವಂಥ ದಿವ್ಯ ಅಥವಾ ಶ್ರೇಷ್ಠ ಬುದ್ಧಿವಂತ ಭವ. ಹೌದು, ಇವೆರಡೂ ಒಂದಕ್ಕೊಂದು ಎಷ್ಟು ಸುಂದರವಾಗಿ ಹೆಣೆದುಕೊಂಡಿವೆ ನೋಡಿ. ಇಲ್ಲಿ ಧರ್ಮ ಅಂದ್ರೆ ನಮ್ಮ ಮೂಲ ಸ್ವರೂಪದ ಧಾರಣೆಗಳು, ಶಾಂತಿ, ಪ್ರೀತಿ, ಪವಿತ್ರತೆ. ಕರ್ಮ ಅಂದ್ರೆ ನಾವು ಮಾಡೋ ಲೌಕಿಕ ಕೆಲಸಗಳು. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ನಾವು ಕೆಲಸದಲ್ಲಿ ಮುಳುಗಿದಾಗ ನಮ್ಮ ಶಾಂತಿಯನ್ನ ಕಳೆದುಕೊಳ್ತೀವಿ. ಅಂದ್ರೆ ಕರ್ಮ ಮಾಡುವಾಗ ಧರ್ಮವನ್ನ ಮರ್ತುಬಿಡ್ತೀವಿ. ಅಡೆ. ಈ ವರದಾನದ ಅರ್ಥ, ನೀವು ಅಡುಗೆ ಮಾಡುವಾಗ ಕರ್ಮ, ನಿಮ್ಮ ಮನಸ್ಸಲ್ಲಿ ಶಾಂತಿಯ ಸ್ಥಿತಿ ಧರ್ಮ ಇರಬೇಕು. ನೀವು ಆಫೀಸ್ನಲ್ಲಿ ಇಮೇಲ್ ಬರೆಯುವಾಗ ಕರ್ಮ, ನಿಮ್ಮ ಮನಸ್ಸಲ್ಲಿ ಸಂಯಮ ಧರ್ಮ ಇರಬೇಕು. ಈ ಬ್ಯಾಲೆನ್ಸ್, ಈ ಸಮತೋಲನ ಸಾಧಿಸಿದವರೇ ದಿವ್ಯ ಬುದ್ಧಿವಂತರು. ಆದರೆ ಈ ಸಮತೋಲನ ಹೇಳಿದಷ್ಟು ಸುಲಭವಲ್ಲ ಅಲ್ವಾ? ಕೆಲಸದ ಒತ್ತಡದಲ್ಲಿ, ಡೆಡ್ಲೈನ್ ತಲುಪೋ ಧಾವಂತದಲ್ಲಿ ಶಾಂತಿ, ಪ್ರೀತಿ ಎಲ್ಲ ಮರ್ತೋಗುತ್ತೆ. ಈ ಸಮತೋಲನವನ್ನ ದಿನವಿಡೀ ನೆನಪಲ್ಲಿಡೋಕೆ ಏನಾದ್ರೂ ಸುಲಭ ಉಪಾಯ ಇದೆಯಾ? ಬಹುಶಃ ಇಂದಿನ ಸ್ಲೋಗನ್ ಇದಕ್ಕೆ ಉತ್ತರ ಕೊಡಬಹುದಾ? ಸ್ಲೋಗನ್ ಹೀಗಿದೆ: ತಮ್ಮ ಮನಸ್ಸು ಬುದ್ಧಿಯನ್ನು ಅನುಭವ ಆಸನದಲ್ಲಿ ಸ್ಥಿತಗೊಳಿಸುತ್ತೀರೆಂದರೆ ಎಂದಿಗೂ ಏರುಬೇರಾಗುವುದಿಲ್ಲ, ಅಪ್ಸೆಟ್ ಆಗುವುದಿಲ್ಲ. ಖಂಡಿತ. ಈ ಸ್ಲೋಗನ್ ಇದೆಯಲ್ಲ, ಇದು ಆ ವರದಾನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಒಂದು ಪ್ರಾಯೋಗಿಕ ಕೀಲಿ. ಇಲ್ಲಿ ಅನುಭವದ ಆಸನ ಅನ್ನೋ ಪದ ಬಹಳ ಆಳವಾದದ್ದು. ಅದರರ್ಥ ಏನು? ಅದರರ್ಥ ನಮ್ಮ ಮೂಲಭೂತ ಸತ್ಯದ ಅರಿವಿನ ಮೇಲೆ ಸ್ಥಿರವಾಡಿ ಕೂರೋದು. ಅಂದ್ರೆ, ನಾನು ಕೇವಲ ಈ ದೇಹವಲ್ಲ, ನಾನೊಬ್ಬ ಶಾಂತ ಸ್ವರೂಪ ಆತ್ಮ, ನಾನು ಪರಮಾತ್ಮನ ಮಗು, ಸರ್ವಶಕ್ತಿಗಳು ನನ್ನಲ್ಲಿವೆ. ನಾನು ಈ ಜಗತ್ತಿನ ನಾಟಕದಲ್ಲಿ ಒಬ್ಬ ನಟ, ಯಾವುದೂ ನನ್ನನ್ನು ಅಂಟಿಕೊಳ್ಳುವುದಿಲ್ಲ. ಹೌದು. ಈ ರೀತಿಯ ಸ್ವಮಾನದ ಅರಿವಿನ ಆಸನದ ಮೇಲೆ ಮನಸ್ಸು ಬುದ್ಧಿಯನ್ನ ಸೆಟ್ ಮಾಡಿಕೊಳ್ಳೋದು. ವಾ, ಸೆಟ್ ಆದ್ರೆ ಅಪ್ಸೆಟ್ ಆಗಲ್ಲ.
ನೆನ್ಪಿಟ್ಕೊಳ್ಳೋಕೆ ತುಂಬ ಸುಲಭವಾಗಿದೆ. ಅಂದ್ರೆ ನಮ್ಮ ನಿಜವಾದ ಸ್ವರೂಪದ ಅರಿವಿನಲ್ಲಿ ನಾವು ಸ್ಥಿರಮಾಗಿದ್ರೆ ಹೊರಗಿನ ಪರಿಸ್ಥಿತಿಗಳು ಅಥವಾ ಜನರ ಮಾತುಗಳು ನಮ್ಮನ್ನ ಅಸಮಾಧಾನಗೊಳಿಸೋಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ಇದೊಂದು ಮಾನಸಿಕ ರಕ್ಷಾ ಕವಚದಂತೆ. ಯಾರು ತಮ್ಮ ಸ್ವಗೌರವದ ಸ್ವಸ್ವರೂಪದ ಆಸನದ ಮೇಲೆ ಸ್ಥಿರವಾಗಿ ಸೆಟ್ ಆಗಿರ್ತಾರೋ ಅವರನ್ನ ಹೊರಗಿನ ಯಾವ ಶಕ್ತಿಯೂ ಅಪ್ಸೆಟ್ ಮಾಡೋಕೆ ಆಗಲ್ಲ. ಆಗ ಧರ್ಮ ಮತ್ತು ಕರ್ಮದ ಸಮತೋಲನ ಅದು ಸಹಜ ಸ್ಥಿತಿಯಾಗುತ್ತೆ. ಯಾಕೆಂದ್ರೆ ನಿಮ್ಮ ಮೂಲಧರ್ಮವಾದ ಶಾಂತಿಯ ಆಸನವನ್ನ ನೀವು ಬಿಟ್ಟೇ ಇಲ್ಲ. ನಮ್ಮ ಆಂತರಿಕ ಸ್ಥಿತಿಯನ್ನ ಸ್ಥಿರಗೊಳಿಸಿಕೊಳ್ಳೋ ಈ ಕಲ್ಪನೆ ಬಹಳ ಶಕ್ತಿಯುತವಾಗಿದೆ. ಆದ್ರೆ ಮುರಳಿಯ ಕೊನೆಯಲ್ಲಿ ಅವ್ಯಕ್ತ ಇಶಾರೆ ಅಥವಾ ಒಂದು ಸೂಕ್ಷ್ಮ ಸಂಕೇತ ಬರುತ್ತೆ. ಅದು ಸ್ವಲ್ಪ ಗಂಭೀರ ಎಚ್ಚರಿಕೆಯಂತೆ ಕೇಳಿಸುತ್ತೆ. ಅದು ಬಂಧನಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಇದರ ಹಿಂದಿರೋ ಆಳವಾದ ಅರ್ಥವೇನೋ? ಇದು ಬಹಳ ಗಂಭೀರವಾದ ಮತ್ತು ಪ್ರತಿಯೊಬ್ಬರೂ ಗಮನಿಸಬೇಕಾದ ಎಚ್ಚರಿಕೆ. ಭಾವಾರವರು ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಅಜ್ಞಾನ ಕಾಲದಲ್ಲಿ ಅಂದ್ರೆ ಈ ಜ್ಞಾನ ತಿಳಿಯೋಕ್ಕೂ ಮುಂಚೆ ನಾವು ಮಾಡಿದ ತಪ್ಪುಗಳಿಂದ ಒಂದು ಕರ್ಮಬಂಧನ ಉಂಟಾಗುತ್ತೆ. ಹೌದು. ಆದರೆ ಜ್ಞಾನ ಸಿಕ್ಕ ಮೇಲೆ, ಎಲ್ಲವೂ ತಿಳಿದ ಮೇಲೆ ನಾವು ಮಾಡುವ ಒಂದು ಸಣ್ಣ ತಪ್ಪಿನಿಂದ ಉಂಟಾಗೋ ಕರ್ಮಬಂಧನ ಇದೆಯಲ್ಲ, ಅದು 1000 ಪಟ್ಟು ಹೆಚ್ಚು. ಇದು ಕೇಳೋಕೆ ಸ್ವಲ್ಪ ಭಯ ಆಗತ್ತೆ. ಇದರ ಹಿಂದಿನ ತರ್ಕ ಏನು? ಜ್ಞಾನ ಹೆಚ್ಚಾದಂತೆ ಜವಾಬ್ದಾರಿಯೂ ಹೆಚ್ಚಾಗತ್ತಾ? ನಿಖರವಾಗಿ. ಒಂದು ಉದಾಹರಣೆ ತಗೊಳ್ಳೋಣ. ದಾರಿ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ತಪ್ಪು ದಾರಿಯಲ್ಲಿ ನಡೆದ್ರೆ ಅದು ಅರಿಯದೆ ಮಾಡಿದ ತಪ್ಪು. ಸರಿ. ಆದ್ರೆ ಕೈಯಲ್ಲಿ ನಕ್ಷೆ, ಮ್ಯಾಪ್ ಇಟ್ಕೊಂಡು ಸರಿ ದಾರಿ ಯಾವುದು ಅಂತ ಗೊತ್ತಿದ್ರೂ ಉದ್ದೇಶಪೂರ್ವಕವಾಗಿ ತಪ್ಪು ದಾರಿಯಲ್ಲಿ ನಡೆದ್ರೆ ಅದರ ಜವಾಬ್ದಾರಿ ಸಂಪೂರ್ಣವಾಗಿ ಅವರದ್ದೇ. ಅದೇ ರೀತಿ ನಮಗೆ ಶ್ರೀಮತದ ರೂಪದಲ್ಲಿ ಸರಿ ತಪ್ಪುಗಳ ನಕ್ಷೆ ಸಿಕ್ಕಿದೆ. ಜ್ಞಾನದ ದೀಪ ಕೈಯಲ್ಲಿದೆ. ಹೀಗಿದ್ದು ನಾವು ನಮ್ಮ ಹಳೆಯ ಸಂಸ್ಕಾರಗಳಿಗೆ ವಶಲಾಗಿ ಯುಕ್ತಿಯುಕ್ತವಲ್ಲದ ಕರ್ಮ ಮಾಡಿದ್ರೆ ಅದರ ಕರ್ಮದ ಖಾತೆ ಬಹಳ ದೊಡ್ಡದಾಗತ್ತೆ. ಓ, ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳೋ ಅವಕಾಶ ಈಗ ನಮಗಿಲ್ಲ. ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮವನ್ನ ಪೂರ್ಣ ಅರಿವಿನಿಂದ ಶ್ರೀಮತದ ಅನುಸಾರವಾಗಿ ಮಾಡೋದೇ ಬಂಧನಮುಕ್ತ ಸ್ಥಿತಿಗೆ ದಾರಿ. ಹೌದು, ಯುಕ್ತಿಯುಕ್ತವಲ್ಲದ ಕರ್ಮವೇ ಬಂಧನವನ್ನ ಸೃಷ್ಟಿಸುತ್ತೆ. ಮತ್ತು ಬಂಧನದಲ್ಲಿರೋ ಆತ್ಮ ಎಂದಿಗೂ ಹಗುರಾಗಿ ಸಂತೋಷವಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡೋಕೆ ಸಾಧ್ಯವಿಲ್ಲ. ಅದ್ಭುತ. ಇವತ್ತಿನ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ನಮ್ಮ ಗುರಿ ಮತ್ತು ನಮ್ಮ ನಡವಳಿಕೆಯ ನಡುವಿನ ಅಂತರವನ್ನ ಕಡಿಮೆ ಮಾಡೋಕೆ ಒಂದು ಸ್ಪಷ್ಟವಾದ ಕಾರ್ಯತಂತ್ರ ಸಿಕ್ಕ ಹಾಗೇ ಇದೆ. ಮೊದಲನೆಯದು ನಮ್ಮ ಭಾಷೆಯನ್ನ ಬದಲಾಯಿಸೋದು, ಕೆಲವೊಮ್ಮೆಯಿಂದ ಸದಾ ಕಡೆಗೆ. ಎರಡನೆಯದು ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸೋದು, ಕಾರಣಗಳನ್ನ ಬಿಟ್ಟು ಸಮಾಧಾನ ಹುಡುಕೋದು ಮತ್ತು ಸಮಸ್ಯೆಗಳನ್ನ ಕಾರ್ಟೂನ್ ಶೋ ತರ ನೋಡೋದು. ಮೂರನೆಯದು ನಮ್ಮ ಆಂತರಿಕ ಆಸನವನ್ನ ಬಲಪಡಿಸ್ಕೊಡೋದು, ಸೆಟ್ಟಾದ್ರೆ ಅಪ್ಸೆಟ್ ಆಗಲ್ಲ ಅನ್ನೋ ಸೂತ್ರ. ಮತ್ತು ಕೊನೆಯದಾಗಿ ಜವಾಬ್ದಾರಿಯನ್ನ ಅರಿಯೋದು, ಜ್ಞಾನದ ಜೊತೆ ಬರೋ ಹೆಚ್ಚಿನ ಜವಾಬ್ದಾರಿಯನ್ನ ಅರ್ಥ ಮಾಡ್ಕೊಂಡು ಯುಕ್ತಿಯುಕ್ತವಾಗಿ ಕರ್ಮ ಮಾಡೋದು. ಅತ್ಯುತ್ತಮ ಸಾರಾಂಶ. ಈ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಕೇಳುಗರಿಗೆ ಇವತ್ತಿನ ದಿನಕ್ಕಾಗಿ ಒಂದು ಸಣ್ಣ ಪ್ರಾಯೋಗಿಕ ಅಭ್ಯಾಸವನ್ನ ಸೂಚಿಸೋಣವಾ? ಖಂಡಿತ ಹೇಳಿ. ಸರಿ, ಇಂದು ದಿನವಿಡೀ ನಿಮ್ಮ ಮನಸ್ಸಲ್ಲಿ ಯಾವುದೇ ಪರಿಸ್ಥಿತಿಯ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ಒಂದು ದೂರು, ಕಾರಣ ಅಥವಾ ಸಮರ್ಥನೆ ಬಂದಾಗ ತಕ್ಷಣ ಅದನ್ನ ಗಮನಿಸಿ. ಒಂದು ಕ್ಷಣ ನಿಂತು ಆ ಕಾರಣವನ್ನ ನಾನು ಸಮಾಧಾನ ಸ್ವರೂಪ ಆತ್ಮ ಅನ್ನುವ ಒಂದು ಸ್ವಮಾನದಿಂದ ಬದಲಾಯಿಸಿ. ದೂರುವ ಬದಲು ಪರಿಹಾರದ ಬಗ್ಗೆ ಒಂದು ಸಂಕಲ್ಪ ಮಾಡಿ. ಇದೊಂದು ಸಣ್ಣ ಪ್ರಯೋಗ ಅಷ್ಟೇ. ಕಾರಣವನ್ನ ಸಮಾಧಾನವಾಗಿ ಪರಿವರ್ತಿಸೋ ಈ ಅಭ್ಯಾಸವನ್ನ ಇವತ್ತು ಮಾಡಿ ನೋಡೋಣ. ಇದೊಂದು ಅತ್ಯುತ್ತಮ ಮತ್ತು ತುಂಬಾ ಪ್ರಾಯೋಗಿಕವಾದ ಅಭ್ಯಾಸ. ಇಂದಿನ ಈ ಆಳವಾದ ಚರ್ಚೆಗಾಗಿ ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ. ಈಗ ಅತ್ಯಂತ ಪ್ರೀತಿಯಿಂದ ಬಾಬ್ದಾದಾರವರ ನೆನಪು ಪ್ರೀತಿಯನ್ನ ಸ್ವೀಕರಿಸೋಣ. 4 ಕಡೆಯ ಅತಿ ಪ್ರೀತಿಯ, ಸದಾ ತಂದೆಯ ಪ್ರೀತಿಯಲ್ಲಿ ಲೀನವಾಗಿರುವ, ಸದಾ ಸ್ವಮಾನದಲ್ಲಿ ಸ್ಥಿತರಾಗಿ ಸ್ವರಾಜ್ಯ ಅಧಿಕಾರವನ್ನು ಅನುಭವಿಸುವ ವಿಶೇಷ ಆತ್ಮರಿಗೆ, ಉಮ್ಮಂಗ್ ಉತ್ಸಾಹದ ರೆಕ್ಕೆಗಳಿಂದ ಸದಾ ಹಾರಾಡುತ್ತಿರುವ ಮತ್ತು ತಮ್ಮ ಮನಸ್ಸಿನ ಶ್ರೇಷ್ಠ ಕಂಪನಗಳಿಂದ ವಾಯುಮಂಡಲವನ್ನು ಪಾವನಗೊಳಿಸುವ, ಸದಾ ದೃಢತೆಯಿಂದ ಸಫಲತೆಯನ್ನು ತಮ್ಮದಾಗಿಸಿಕೊಳ್ಳುವ, 4 ಕಡೆಯ ತಂದೆಯ ಹೃದಯಕ್ಕೆ ಸಮೀಪವಿರುವ ಹಾಗೂ ಸಮ್ಮುಖ ಬರುವಂತಹ ಎಲ್ಲಾ ಮಕ್ಕಳಿಗೆ ಹೃದಯಪೂರ್ವಕ ಪ್ರೀತಿ, ಆಶೀರ್ವಾದಗಳು, ನೆನಪು ಹಾಗೂ ನಮಸ್ತೆ. ಇಂದಿನ ದಿನವಿಡೀ
ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.